ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಿಡಿದೆದ್ದಂತಹ ಎಬಿವಿಪಿ ಕೆಪಿಎಸ್ಸಿ ಹಗರಣ ಸಿಬಿಐಗೆ ನೀಡುವಂತೆ ಎಬಿವಿಪಿ ಆಗ್ರಹ. ಕಾಂಗ್ರೆಸ್ ಪಕ್ಷ ಸರ್ಕಾರದ ವಿರುದ್ಧ ಸಿಡಿದೆದ್ದಂತಹ ಎಬಿವಿಪಿ ಕೆಪಿಎಸ್ಸಿ ಹಗರಣ ಸಿಬಿಐಗೆ ನೀಡುವಂತೆ ಎಬಿವಿಪಿ ಆಗ್ರಹ. ಸಿಬಿಐ ತನಿಖೆ ಆಗ್ರಹಿಸಿ ಎಬಿವಿಪಿ ಅನಿರ್ದಿಷ್ಟಾವಧಿ ಧರಣಿ. ಪರೀಕ್ಷಾ ವಿದ್ಯಾರ್ಥಿಗಳ ಜೊತೆಗೆ ಚುನಾಟವಾಡ್ತಾ ಇರುವಂತಹ ಕೆಪಿಎಸ್ಸಿ ಪ್ರತಿಭಟನೆ ಮಾಡಿ ಸಿಬಿಐ ತನಿಖೆಗೆ ಒತ್ತಾಯಿಸಿದಂತಹ ಎಬಿವಿಪಿ ಆಗಸ್ಟ್ 4ರವರೆಗೆ ಸಮಯ ನೀಡಿದಂತಹ ಎಬಿವಿಪಿ ಸಂಘಟನೆ ಇಲ್ಲಿಯವರೆಗೂ ಕೂಡ ಸರ್ಕಾರದಿಂದ ಯಾವುದೇ ಪ್ರತಿಕ್ರಿಯೆ ಇಲ್ಲ. ಇಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ, ಅನಿರ್ದಿಷ್ಟ ಅವಧಿಗಳ ಕಾಲ ಹೋರಾಟ ಮಾಡಲಿರುವಂತಹ ಎಬಿವಿಪಿ. ಅನಿರ್ದಿಷ್ಟಾವಧಿಗಳ ಕಾಲ ಎಬಿವಿಪಿ ಹೋರಾಟವನ್ನು ಮಾಡ್ತಾ ಇದೆ. ಕಾರಣ ಏನು ಅಂತಂದ್ರೆ ಕೆಪಿಎಸ್ಸಿಯಲ್ಲಿ ಆಗಿರುವಂತಹ ಒಂದು ದೊಡ್ಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಸರಿಯಾದ ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಒತ್ತಾಯಿಸಿ ಎಬಿವಿಪಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ನೋಡಿ ಯಾವ ರೀತಿಯಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ ಅಂತ ಹೇಳಿ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಎಬಿವಿಪಿ ಸಿಡಿದೆದ್ದಿದ್ದು ಕೆಪಿಎಸ್ಸಿ ಹಗರಣ ಏನಿದೆ ಅದು ಸಿಬಿಐಗೆ ನೀಡಬೇಕು ಅಂತ ಹೇಳಿ ರೊಚ್ಚಿಗೆದ್ದಿದ್ದಾರೆ. ಎಬಿವಿಪಿ ಆಗ್ರಹ ಮಾಡಿದ್ದಾರೆ. ಸಿಬಿಐ ತನಿಖೆಗೆ ಆಗ್ರಹಿಸಿ ಎಬಿವಿಪಿ ನಿರ್ದಿಷ್ಟಾವಧಿ ಕಾಲ ಧರಣಿಯನ್ನ ಮಾಡಿದೆ. ಇಲ್ಲಿ ಒಂಥರ ಚೆನ್ನಾಗಿದೆ, ಬಿಜೆಪಿಯವರು ಏನು ಮಾಡಿದ್ರು ಅಥವಾ ಬಿಜೆಪಿಯವರು ಯಾವುದೇ ರಾಂಗ್ ಹೆಜ್ಜೆ ಇಟ್ಟರು ವಿದ್ಯಾರ್ಥಿಗಳಿಗೆ ಅದು ಏನೇ ತೊಂದರೆ ಆದರೂ ಕೂಡ ಎಬಿವಿಪಿ ಮಾತಾಡಲ್ಲ. ಕಾಂಗ್ರೆಸ್ನಲ್ಲಿರುವಂತಹ ವಿದ್ಯಾರ್ಥಿ ಸಂಘಟನೆಯೋ ಮತ್ತೊಂದೋ ಅದು ಶುರು ಹಚ್ಚುತ್ತೆ. ಅಲ್ಲೇನಾದರೂ ಆಯಿತು, ಕಾಂಗ್ರೆಸ್ ಅವರಿಂದ ಏನಾದ್ರು ಆಯಿತು ಅಂತಂದ್ರೆ ಕಾಂಗ್ರೆಸ್ ವಿದ್ಯಾರ್ಥಿಗಳು ಮಾತಾಡಲ್ಲ, ಅವ್ರ ಸಂಘಟನೆಗಳು ಮಾತಾಡಲ್ಲ. ಅವ್ರು ಮಾತಾಡೋದು ಎಬಿವಿಪಿ ಅವರು. ಅಂದ್ರೆ ಇಲ್ಲಿ ವಿದ್ಯಾರ್ಥಿಗಳು ಮುಖ್ಯ ಅಲ್ಲ, ರಾಜಕೀಯ ಪಕ್ಷಗಳು ಮುಖ್ಯ ಅನ್ಸುತ್ತೆ ಮೋಸ್ಟ್ಲಿ.